ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಅಂದರೆ ನಾರ್ಮಲ್ ಆಗಿ ನನ್ನ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನಿದ್ದೆ ಮಂಪ್ರು ಅಂತ ಅಂದರೆ ಹೊರಗಡೆ ನಾನು ಒಂದು ಸಣ್ಣ ವಾಕ್ ಮಾಡ್ಕೊಂಡು ಬರ್ತೀನಿ. ತಣ್ಣ ಗಾಳಿ ಬೀಸೋದ್ರಿಂದ ನಿದ್ದೆ ಎಲ್ಲ ಹೋಗ್ಬಿಡುತ್ತೆ. ಇನ್ನು ನನ್ನ ಹಸ್ಬೆಂಡು ಹೊಸ ಡ್ಯೂಟಿ, ಹೊಸ ಜಾಬ್ ಅಂದಾಗಿಂದ ತುಂಬಾ ಡಿಫ್ರೆಂಟ್ ಆಗಿದೆ ರೂಟೀನ್. ಈ ರೂಟೀನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ. 5:15ಗೆಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು. ಇವತ್ತು ನಾನು ಇಡ್ಲಿ ಮಾಡಿಬಿಟ್ಟು ಕಡಲೆ ಬೀಜ ಚಟ್ನಿ ಮಾಡಿದ್ದೆ. ಕಡಲೆ ಬೀಜ ಬಾಯ್ಲ್ ಮಾಡಿದ್ದೆ, ಕೊಡೋದು ಮರ್ತೋದೆ, ಅಷ್ಟು ಅರ್ಜೆಂಟ್ ಮಾಡ್ತಾರೆ. ಇನ್ನು ಪ್ರಗತಿಗೆ ಕ್ಯಾರೆಟ್ ಜ್ಯೂಸ್ ಮಾಡಿ ಹಾಗೆ ಚಿಲ್ಲಿ ಗಾರ್ಲಿಕ್ ಫ್ರೈಡ್ ರೈಸ್ ಮಾಡಿ ಕೊಟ್ಟಿದ್ದೆ. ಒಂದು ಫ್ರೂಟ್ಸ್ ಏನಾದರೂ ಹಾಕ್ಕೊಡ್ತೀನಿ. ಸೊ ಇಲ್ಲಿಂದ ಪ್ರಗತಿನ ಡ್ರಾಪ್ ಮಾಡಿ ಮನೆಗೆ ಬಂದು ಮನೆ ಕೆಲಸ ಎಲ್ಲ ಮಾಡಿ ಅಡುಗೆ ಪ್ರಿಪ್ರೇಷನ್ ಮಾಡೋಷ್ಟ್ರಲ್ಲಿ ನನ್ನ ಹಸ್ಬೆಂಡ್ ಮನೆಗೆ ಬಂದೇ ಬಿಡ್ತಾರೆ. ಇವತ್ತು ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಲಂಚ್. ಏಕೆಂದರೆ ಬೆಳಗ್ಗೆ ಇಡ್ಲಿ ಮಾಡಿದ್ನಲ್ಲ, ಅದೇ ಇಟ್ಟಿತ್ತು. ನಾನು ತುಂಬ ದಿನ ವಾರಾನ್ಗಟ್ಟಲೆ ಫ್ರಿಜ್ಜಲ್ಲಿ ಇಡೋದಿಲ್ಲ. ದೋಸೆ ಮಾಡಿ ಖಾರವಾಗಿ ಟೊಮೊಟೊ ಚಟ್ನಿ ಮಾಡಿ ಕೊಟ್ಟಿದ್ದೆ, ಟೊಮೊಟೊ ಗೊಜ್ಜು. ಇನ್ನು ಸಂಜೆಗೆ ವಡೆ ಮಾಡಿದ್ದೆ. ಇದು ನೆಕ್ಸ್ಟ್ ಡೇ ವ್ಲಾಗ್. ಜಾಬ್ ಮಾಡ್ತಾ ಇದ್ರೆ ದಿನ ಕಳಿಯೋದೇ ಗೊತ್ತಾಗೋದಿಲ್ಲ, ಬೆಳಗ್ಗೆ ಸಂಜೆ ಆಗ್ತಾನೆ ಇರುತ್ತೆ. ಇನ್ನು ಪ್ರೀತಮ್ಗೆ ಅಂತ ಹಾರ್ಲಿಕ್ಸ್ ಮಾಡಿದ್ದೆ. ಈ ರೆಸಿಪಿಯನ್ನು ಇವತ್ತು 11 ಗಂಟೆಗೆ